ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ತತ್ವನ್ನ ಹೇಳ್ತೀವಂತ ಹೊರಡತಕ್ಕಂಥ ಕೆಲವು ಜನ ಮಠಾಧೀಶರು ಈಗ ಬಸವೋದ್ಯಮಿಗಳಾಗಿದ್ದಾರೆ. ಬಸವಣ್ಣವರ ಹೆಸರು ಹೇಳ್ತಾ ಬಸವಣ್ಣವರ ಹೆಸರು ನೆನಪು ಮಾಡಿಕೊಂಡ್ರೆ ಸಾಕು, ನಿಮಗೆಲ್ಲ ರೋಗಗಳು ವಾಸಿ ಆಗ್ತವೆ, ನಿಮ್ಮ ಭವಕರ್ಮಗಳು ನಾಶ ಆಗ್ತವೆ ಅಂತ ಒಂಥರ ಪೊಂಗು ಬಿಡ್ತಾ ಇದ್ದಾರೆ. ಈ ಢೋಂಗಿ ಮಠಾಧೀಶರು, ಢೋಂಗಿ ಸಂಸ್ಥೆಗಳು ಈಗ ಕರ್ನಾಟಕದ ಬಹುತೇಕ ಕಡೆ ತಲೆ ಎತ್ತಾ ಇವೆ. ಇದುವರೆಗೆ ವೈದಿಕತನವನ್ನು ಹೇಳಿ ಬದುಕಿದಂಥ ಈ ವ್ಯಕ್ತಿಗಳು ಇದೀಗ ಬಸವ ತತ್ವವನ್ನು ಹೇಳ್ತಾ, ಬಸವ ತತ್ವವನ್ನು ಹೇಳ್ತೀವಂತ ನಟಿಸ್ತಾ ಆ ಜನಗಳಿಗೆ ಬಸವಣ್ಣವರ ಬಗ್ಗೆ ಭಕ್ತಿಯನ್ನು ಮೂಡಿಸಿ, ಕೇವಲ ಭಕ್ತಿ, ಬಸವಣ್ಣವರ ವೈಚಾರಿಕತೆಯನ್ನಲ್ಲ, ಬಸವಣ್ಣನವರ ಸಮಾಜವಾದಿತನವನ್ನಲ್ಲ, ಬಸವಣ್ಣನವರ ಕ್ರಾಂತಿಕಾರಿ ನಿಲುವುಗಳನ್ನಲ್ಲ, ಬಸವಣ್ಣವರ ಸಕಲ ಜೀವಾತ್ಮನಿಗೆ ಲೇಸು ಬಯಸುವ ತತ್ವಗಳನ್ನಂತೂ ಖಂಡಿತ ಅಲ್ಲ, ಕೇವಲ ಅವರನ್ನ ಭಕ್ತಿಯ ಭಂಡಾರಿಯನ್ನಾಗಿ ಮಾಡಿ, ಭ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದನು, ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು, ಇಂತಿ ಬಸವಾಕ್ಷರ ತ್ರಯವೆನ್ನ ಮನದಲ್ಲಿ ತೊಳಗೆ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವು ಕಾಣ ಗುಹೇಶ್ವರ ಅನ್ನುವ ಅಭಿಮಾನಪೂರ್ವಕ ಗೌರವಪೂರ್ವಕ ಮಾತುಗಳನ್ನ, ಅದರ ತಿರುಳನ್ನ ಹೇಳಿಕೊಡದೆ ಕೇವಲ ವೈಭವೀಕರಿಸುವ ಮೂಲಕ, ಬಸವಣ್ಣ ಹೆಸರು ಸಂಜೀವಿನಿ, ಅದರ ಎರಡು ಮಾತುಗಳಿಲ್ಲ, ಅದು ಪರುಷಮಣಿ, ಎರಡು ಮಾತುಗಳಿಲ್ಲ, ಆದರೆ ಆ ಬಸವಣ್ಣತನ ಏನಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳದೆ ಆ ಬಸವಣ್ಣನವರ ಸರಳತೆ, ಆ ಬಸವಣ್ಣವರ ಪ್ರೀತಿ, ಆ ಬಸವಣ್ಣವರ ಕಕ್ಕಲಾತಿ ಇತ್ಯಾದಿಗಳನ್ನ ಅರ್ಥ ಮಾಡಿಕೊಳ್ಳದೆ, ಬಸವಣ್ಣವರ ವಾಸ್ತವತನ ಇವುಗಳನ್ನು ಅರ್ಥ ಮಾಡಿಕೊಳ್ಳದೆ ಬಸವಣ್ಣನವರ ವಿಚಾರಧಾರೆಗೆ ನಾವು ಒಳಗಾಗದೆ ಕೇವಲ ಅವು ಶಬ್ದಗಳ ವೈಭವೀಕರಿಸುವುದರಿಂದ ಏನೂ ಸಾಧ್ಯ ಇಲ್ಲ. ಹೀಗಾಗಿ ನಾನೊಂದು ಕಡೆ ಹೋಗಿದ್ದಾಗ ಸುಮಾರು 1 ತಾಸುಗಳವರೆಗೂ ಬಸವ ಸ್ತುತಿ ನಡೀತು, ಆಮೇಲೆ ಅಕ್ಕಮದೇವಿ ಸ್ತುತಿ ನಡೀತು. ಅಲ್ಲಿರುವ ಜನಗಳು ಒಂದೇ ರೀತಿಯ ಸೀರೆ, ಹೂವು, ಕುಪ್ಪಸಗಳನ್ನ ತೊಟ್ಟು ತಲೆ ಮೇಲೆ ಇಂಥದ್ದೇ ವಚನಗಳನ್ನ ಕಟ್ಟುಗಳನ್ನು ಇಟ್ಟುಕೊಂಡು ಇಡೀ ಊರು ತುಂಬ ಸುತ್ತಾಡಿ ಬಂದು ಇನ್ನೇನು ಪಾವನ ಆದಿವಂತ ಅಂದರು. ನಾನು ಅವ್ರನ್ನ ವಿಚಾರ ಮಾಡಿದೆ, ಅವ್ರನ್ನ ಕೇಳಿ ನೋಡಿದೆ. ಶರಣರ ಬಗ್ಗೆ ಅವರಿಗೆ ಅದಮ್ಯವಾದ ಪ್ರೀತಿ ಇದೆ, ಗೌರವ ಇದೆ. ಆದರೆ ಬಸವಾದಿ ಶರಣರು ಏನು ಹೇಳಿದ್ರಲ್ಲ, ಯಾವ ಕಾರಣಕ್ಕಾಗಿ ತಮ್ಮ ವಿಚಾರಗಳನ್ನ, ಚಿಂತನೆಗಳನ್ನ ಈ ನೆಲದಲ್ಲಿ ಬಿತ್ತಿದ್ರಲ್ಲ, ಅವುಗಳಲ್ಲಿ ಒಂದು ಕೂಡ ಅವರಿಗೆ ಅರ್ಥ ಆಗಿರಲಿಲ್ಲ. ಅವರನ್ನ ಮುಗ್ಧ ರೀತಿಯಲ್ಲಿ, ಹೇಗೆ ವೈದಿಕರು ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ವೃತ್ತಗಳನ್ನು ಹೇಳಿ, ನಿಯಮಗಳನ್ನು ಹೇಳಿ, ಆ ಭಯಗಳನ್ನು ಬಿತ್ತಿ ಹೇಗೆ ಅವರ ಮೂಲಕ ಫಸಲನ್ನು ಪಡಿತಿದ್ರು, ಹಾಗೆ ಈ ಅವೈದಿಕತ್ವದ ಬಸವವಾದಿಗಳು ಕೂಡ ಅವ್ರನ್ನ ಉಪಯೋಗಿಸಿಕೊಂಡು, ತಮ್ಮ ದಾಳಕ್ಕೆ ಉಪಯೋಗಿಸಿಕೊಂಡು ತಮ್ಮ ಮೆರವಣಿಗೆ, ಉರವಣಿಗೆ, ಪ್ರಸಿದ್ಧಿ ಇತ್ಯಾದಿಗಳನ್ನು ಬಳಸಿಕೊಡ್ತಿರೋದು ನೋಡಿದ್ರೆ ನಿಜಕ್ಕೂ ಖೇದವಾಗ್ತದೆ. ಬಹುಶಃ ಬಸವಣ್ಣವರು ಅಲ್ಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶರಣರು ಕೂಡ ಅಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ಕಾಲು ಬಿಟ್ಟು ಓಡಿ ಹೋಗ್ತಾರೆ ಅವರು. ಅದ್ರಾಗೇನೋ ಎರಡು ಮಾತುಗಳಿಲ್ಲ. ಒಂದು ಕಡೆ ಒಂದು ವಚನ ಬರ್ತದೆ, ಲಿಂಗವಂತರು ಲಿಂಗವಂತರು ಎಂಬಿರಿ, ಎಂತು ಲಿಂಗವಂತರಾದಿರೋ. ಲಿಂಗವಂತರು ತುಂಬ ವೈಶಿಷ್ಟ್ಯಪೂರ್ಣದ ಧರ್ಮ ಅಂತ ಹೇಳ್ತೀರಿ, ಹೆಂಗ್ ಲಿಂಗವಂತರಾಗ್ತೀರಿ ನೀವು? ಅನ್ಯ ದೈವದ ಭಜನೆ ಮಾಡದನ್ನಕ್ಕರ. ಅಲ್ಲಿ ಸೇರಿದಂತ ಬಹಳ ಜನರನ್ನು ಕೇಳಿದೆ ನಾನು, ಅವರೆಲ್ಲರೂ ಗೊತ್ತಿದೆ ವಚನ, ಅನ್ಯ ದೈವ ಎಂಬುದು ಆಧಾರ ಕಾಣಿರೋ, ಪರಮ ಪ್ರತಿಪತ್ತಿಗೆ ಗಂಡನೊಬ್ಬ ಕಾಣಿರೋ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅವ್ರು ಯಾರು ಪಾಲಿಸ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಇವು ಎಲ್ಲ ದೇವರುಗಳು ಅಲ್ಲ ಅಂತ ಅನ್ನೋದನ್ನ ಅವ್ರಿಗೆ ಯಾರು ತಿಳಿಸಿಕೊಟ್ಟಿಲ್ಲ, ಅಥವಾ ತಿಳಿಸಿಡುವ ಎತ್ತುಗಡೆ ಅವ್ರು ಯಾರು ಮಾಡಿಲ್ಲ. ತಮಗೆ ಎಷ್ಟು ಬೇಕೋ ಅಷ್ಟು ಹೊಂದಿಕೊಳ್ತಕ್ಕಂಥ ಮನೋಭಾವನ ಅವರಲ್ಲಿ ಸೃಷ್ಟಿ ಮಾಡಿ ಆ ಮೂಲಕ ಅವರು ಬದುಕ್ತಾ ಇದ್ದಾರೆ. ಅನ್ಯ ದೈವದ ಭಜನೆ ಮಾಡದನ್ನಕ್ಕರ, ಭವಿಗಳ ಸಂಗವ ಮಾಡದನ್ನಕ್ಕ, ಎಂತು ಲಿಂಗವಂತಿರೋದರೋ ನೀವಂತ ಹೇಳಿದ್ದಾರೆ. ಎರಡು, ಭವಿ ಮತ್ತು ಭಕ್ತ, ಒಂದು ಒಳ್ಳೆಯವರ ಗುಂಪು, ಇನ್ನೊಂದು ಕೆಟ್ಟವರ ಗುಂಪು ಅಂತ ಅನ್ನೋದ್ರು ಅತ್ಯಂತ ಸ್ಪಷ್ಟವಾಗಿ ಬಸವಣ್ಣವರು ಹೇಳಿದ್ದಾರೆ. ಈ ಭವಿಗಳ ಸಂಘ ತೊರೆಯದೆ, ಕೆಟ್ಟವರ ಗುಂಪು ತೊರೆಯದೆ, ಯಾರೋ ಜೆದ್ದು ಯಾರಿಗೂ ಜೈ ಜೈಕಾರ ಹಾಕ್ತಾ, ಯಾವುದು ಚಾರಿತ್ರಿಕ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಲ್ವೋ ಅಂತವುಗಳಿಗಿಂತ ಬೆನ್ನು ಹತ್ತಿದಂತ ಈ ಬಾಲಂಗುಸಿಗಳನ್ನ ಕಟ್ಟಿಕೊಂಡು ಬಸವ ತತ್ವವನ್ನು ಉದ್ಧಾರ ಮಾಡುತ್ತಂತ ಹೊರಡದಿದೆಯಲ್ಲ, ಇದು ನಿಜಕ್ಕೂ ಅಪಾಯಕಾರಿಯಾದ ಸಂಗತಿ ಅಂತ ನನಗನ್ನಿಸ್ತದೆ. ಬಸವಣ್ಣ ತುಂಬಾ ವಿಭಿನ್ನ ಮನುಷ್ಯರಿ. ಆತ ಹೆಣ್ಣಿಗೆ ಬಂದಂಗನಲ್ಲ,
ನೀವು ಓಡಾಡ್ತಿರಲ್ಲ ಒಂದೇ ಸಮನೆ, ನಿಮ್ಮೆಲ್ಲ ಆಟೋಟಪ್ಪಗಳು ಈ ಎಲ್ಲ ಟ್ರಿಕ್ಸ್ಗಳಿವೆಯಲ್ಲ, ಟ್ರಿಕ್ಸ್ ಅದಕ್ಕೆ ಹೆಣ್ಣಿಗಾಗಿ, ಸುಳ್ಳ, ಹೊನ್ನಿಗಾಗಿ, ಮಣ್ಣಿಗಾಗಿ, ಪ್ರಸಿದ್ಧಿಗಾಗಿ, ಕೀರ್ತಿಗಾಗಿ, ದುಡ್ಡಿಗಾಗಿ. ಮಠಾಧೀಶರೇ, ನಾನು ಹೇಳುವ ಮಾತುಗಳು ತಪ್ಪಿದ್ರೆ ತಿದ್ದಿಕೊಳ್ಳಿಕ್ಕೆ ನಾನು ಯಾವತ್ತಿಗೂ ರೆಡಿ ಇದ್ದೇನೆ. ನೀವು ಮಾಡ್ತಕ್ಕಂಥ ಕೆಲಸ ಇದಕ್ಕೆ ತಾನೆ. ಆದರೆ ಅಪ್ಪ ಬಸವಣ್ಣ ಹೆಣ್ಣಿಗೆ ಬಂದಾತನಲ್ಲ, ಮಣ್ಣಿಗೆ ಬಂದಾತನಲ್ಲ, ಆತ ಅಶನಕ್ಕೆ ಬಂದಾತನಲ್ಲ, ಬಟ್ಟೆ ಬರಿಗಾಗಿ ಬದುಕಿದ ಮನುಷ್ಯನಾತಲ್ಲ, ವಸನಕ್ಕೆ ಬಂದಾತನಲ್ಲ. ಕೂಡಲ ಚೆನ್ನ ಸಂಗಯ್ಯ ಭಕ್ತಿ ಪಥವ ತೋರ ಬಂದನಯ್ಯ ಬಸವಣ್ಣವರು ಸುಮ್ಮನೆ ಬಂದತ್ತಲ್ಲ. ನಿಮ್ಮಂತೆ ಆತ ಬಂದದ್ದು ಭಕ್ತಿಯ ಪಥವನ್ನ ತೋರ್ಲಿಕ್ಕೆ ಬಂದದ್ದು. ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಭಕ್ತಿಯ ವಿಭಿನ್ನ ಮಾರ್ಗಗಳಿದ್ವು. ತಮ್ಮ ದೇಹವನ್ನು ತಾವೇ ದಂಡಿಸಿಕೊಳ್ಳುವ ಮೂಲಕ ದೇವರಿಗೆ ಸಮರ್ಪಣೆ ಆಗ್ಬೇಕನ್ನುವಂಥ ಮನೋಭಾವ ಬಹಳ ಜನಗಳಿಗಿತ್ತು. ಪಾದಯಾತ್ರೆ ಮಾಡ್ತಿದ್ರು, ತಲೆಯನ್ನ ಕೊಡ್ತಿದ್ರು, ಒಂದು ಊಟವನ್ನು ಬಿಡ್ತಿದ್ರು, ಅಥವಾ ಬಲಗೈಯನ್ನ ಅಥವಾ ಎಡಗೈಯನ್ನು ಉಪಯೋಗ ಮಾಡ್ತಿರ್ಲಿಲ್ಲ. ಇಂಥ ಅಥವಾ ಯಾವ ಮಗು ತಮಗೆ ಹುಟ್ಟಿದಂಥ ಮಗುವನ್ನು ಬಲಿ ಕೊಡುವ ಮೂಲಕ ದೇವರಿಗೆ ಸಂಪ್ರೀತಿಗೊಳಿಸ್ಬೇಕಂತ ವಾಂಛೆ ಇದ್ರೆ ಬಸವಣ್ಣನ ಭಕ್ತಿ ಹಾಗಲ್ಲ. ಬಸವಣ್ಣ ತುಂಬಾ ವಿಭಿನ್ನವಾದ ಭಕ್ತಿ. ಆತನ ಭಕ್ತಿ ನ್ಯಾಯ ನಿಷ್ಠುರದ ಭಕ್ತಿ, ಸತ್ಯವನ್ನ ಝಳಪಿಸುವ ಭಕ್ತಿ, ಸತ್ಯದ ಕೂರಲಂಗನ್ನು ಹಿಡಿದ ಭಕ್ತಿ. ಕೊಲ್ಲುವೆನೆಂಬ ಭಾಷೆ ದೇವರಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು. ಸತ್ಯದ ಕೂರಲಗನ ತಿಳಿದು ಸದ್ಭಕ್ತರು ಗೆದ್ದರು ಕಾಣ. ಈ ಭಕ್ತಿ ಬಸವಣ್ಣಂದು. ಕೊಲ್ಲಲಿಕ್ಕೆ ದೇವರು ಬಂದ್ರೆ ಗೆಲ್ತೀನಿ ಅಂತ ಹೇಳ್ತಕ್ಕಂಥ ತಾಕತ್ತು ಬಸವಣ್ಣವರ ಭಕ್ತಿಗಿತ್ತು. ಆದ್ರೆ ಇವತ್ತಿನ ಭಕ್ತಿ ಹಾಗಿದೆಯಾ? ಮತ್ತೆ ಬೇಡಿಕೊಳ್ಳುವ ಭಕ್ತಿ ನಮ್ಮ ದೇವರ ಮುಂದೆ ನಿಂತು ದುಡ್ಡು ಕೊಟ್ಟು ತಂದಂತ ದೇವರ ಪಟದ ಮುಂದೆ ನಿಂತು ದುಡ್ಡು ಕೊಡು ಅಂತ ಕೇಳ್ತೀವಲ್ಲ ನಾವೆಂಥವರು? ಈ ಭಕ್ತಿಯನ್ನ ಆತ ಎಂದೂ ಹೇಳಿಲ್ಲ. ಹೇಳಿದ ಅಂಜದಿರು, ಅಳುಕದಿರು, ಕುಂದದಿರು, ಕುಸಿಯದಿರು. ದೇವರಿಗೆ ಹೇಳೋ ಮಾತಿದು. ನಾನು ಏನನ್ನೂ ಬೇಡೇನು, ದೇವರೇ ಅಂಜಬೇಡ, ಅಳಕ್ಬೇಡ, ಕುಂದಬೇಡ, ಖುಷಿ ಬೇಡ, ನಾನು ನಿನಗೇನು ಕೇಳಲ್ಲ ಅಂತ. ನೋಡಿ, ಈ ಧೈರ್ಯ ಯಾವತ್ತು ಬರ್ತದೆ? ಯಾರಿಗೆ ಬರ್ತಂದ್ರೆ ಪ್ರಾಮಾಣಿಕವಾಗಿ ತನ್ನ ಅನ್ನವನ್ನು ತಾನೇ ದುಡಿದು ಉಂಡು ಅದರಲ್ಲಿ ದಾಸೋಹಕ್ಕೆ ಅರ್ಪಣೆ ಮಾಡ್ತಲ್ಲ, ಅವನಲ್ಲಿ ಮಾತ್ರ ಈ ತಾಕತ್ತಿರ್ಲಿಕ್ಕೆ ಸಾಧ್ಯ ಇದೆ. ಈ ಕಾಂಜಿ ಪಿಂಜಿ ಮಠಾಧೀಶರ ಹತ್ರ ಆಗ್ಲಿ, ನಿಮ್ಮಂತ ಗೊಳ್ಳು ಪೊಳ್ಳು ಈ ಬರಹಗಾರರಲ್ಲಾಗ್ಲಿ ಅದು ಹುಡುಕ್ಲಿಕ್ಕೆ ಸಾಧ್ಯನಾ? ಈ ಬಹಳಷ್ಟು ಜನ ಗುರುಗಳು ಉಪದೇಶ ಮಾಡ್ತಾರೆ. ಅದು ಏನಾಗಿದೆ ಬಹುಶಃ ಅಂತಂದ್ರೆ ಅದು ಮಂತ್ರ ವೈದ್ಯ. ನಮ್ಗೆ ಗೊತ್ತಿದೆ. ಸುಮ್ಮನೆ ಒಂದು ಶಿಸ್ತು, ಒಂದು ಬದ್ಧತೆ, ಒಂದು ಭಾವನಾತ್ಮಕ ನಿಲುವುಗಳಿವೆ. ಆದರೆ ಇವತ್ತು ಲಿಂಗಾಯತ ಧರ್ಮಕ್ಕೆ ಜಂಗಮ ಉಪದೇಶ ಬೇಕಾಗಿದೆ. ಲಿಂಗಾಯತರು ಇವತ್ತು ಶಸ್ತ್ರ ಚಿಕಿತ್ಸೆಗೆ ಒಳಗಾಗಲೇಬೇಕಾಗಿದೆ. ಅದು ಬಹುದೊಡ್ಡ ಕಾಯಿಲೆಗೆ ಅವರು ಗುರಿಯಾಗಿದ್ದಾರೆ. ವೈದಿಕತ್ವದ ಅಮಲು ಅವರ ತಲೆಗೆ ಏರಿಬಿಟ್ಟಿದೆ. ಮನಸ್ಸಿನ ತುಂಬ, ಮೈ ತುಂಬ ವೈದಿಕತ್ವದ ರಕ್ತ ಹರಿದಾಡ್ತಾ ಇದೆ. ಹಾಗಾಗಿ ಇವರಿಗೆ ಶಸ್ತ್ರವೈದ್ಯ ಬೇಕಾಗಿದೆ, ಶಸ್ತ್ರ ಚಿಕಿತ್ಸೆ ಬೇಕಾಗಿದೆ. ಜಂಗಮ ಉಪದೇಶ ನೋಡಿ, ಜಂಗಮ ಅಂತಂದ್ರೆ ಸುಮ್ಮನೆ ಮಾಡತಕ್ಕಂಥದ್ದಲ್ಲ, ನಾಟಕೀಯ ಅಲ್ಲದು. ಅದು ಮಡಿವಾಳನ ಕಾಯಕದಂತೆ. ಈ ಮಡಿವಾಳ ಬಟ್ಟೆಯನ್ನ ಒಗಿತಿರ್ತಾನೆ. ಆ ಮಡಿವಾಳನಿಗೆ ಬಟ್ಟೆ ಮೇಲೆ ಸಿಟ್ಟಿರೋದಿಲ್ಲ. ಆತನಿಗೆ ಆ ಬಟ್ಟೆಗೆ ಹಚ್ಚಿದ ಕಲಿಯನ್ನ ಹೋಗ್ಲಾಡಿಸ್ಬೇಕನ್ನೋ ವಾಂಛೆ, ಆಸೆ ಇರ್ತದೆ ಹೊರತಾಗಿ ಆ ಬಟ್ಟೆಯನ್ನು ಹರಿಬೇಕಂತಲ್ಲ. ಇಂಥ ಜಂಗಮ ಉಪದೇಶ ಇವತ್ತು ಲಿಂಗಾಯತರಿಗೆ ಬೇಕಾಗಿದೆ. ಭವರೋಗ ಕಳೆವ ಪರಿಯ ನೋಡ ಜಂಗಮ ಉಪದೇಶ ಮಾಡಿ ಶಸ್ತ್ರಚಿಕಿತ್ಸೆ ಒಳಪಡಿಸಿದ್ರೆ, ಲಿಂಗಾಯತರಿಗೆ ಜಂಗಮ ಉಪದೇಶ ಕೊಟ್ರೆ ಕೂಡಲ ಸಂಗನ ಶರಣರ ಅನುಭವ ಮಡಿವಾಳನ ಕಾಯಕದಂತೆ. ಈ ಶರಣರಿಗೆ, ಈ ಲಿಂಗಾಯತರಿಗೆ ಮಡಿವಾಳನ ಕಾಯಕದ ಪರಿಚಯ ಮಾಡಿಕೊಡಬೇಕಾಗಿದೆ. ಅವರ ಮಡಿವಾಳನ ಅನುಭವಕ್ಕೆ ಒಳಪಡಿಸಬೇಕಾಗಿದೆ. ಅವತ್ತು ಮಾತ್ರ ಲಿಂಗಾಯತರು ಬದಲಾಗ್ತಾರೆ. ಇಲ್ಲದೆ ಹೋದ್ರೆ ಅವರು ಕೂಡ 10ನೇವರಾಗಿ ವೈದಿಕತ್ವದ ಅಲೆಯಲ್ಲಿ ತೇಲಿ ಅಲ್ಲ ಮುಳುಗಿ ಹೋಗ್ತಾರೆ ಅಂತ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.